ಕಲಬುರಗಿಯಲ್ಲಿ ಹಿಂದೂಗಳಿಗೆ ಒಂದು ನ್ಯಾಯ ಹಾಗೂ ಅನ್ಯ ಕೋಮಿನವರಿಗೆ ಇನ್ನೊಂದು ನ್ಯಾಯ ಎಂಬಂತೆ ನಡೀತಾ ಇದೆ. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ರಸ್ತೆ ಅತಿಕ್ರಮಣ ಮತ್ತು ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿದ್ದಾರೆ. ಇದ್ರ ಬಗ್ಗೆ ನಗರ ಪೊಲೀಸ್ ಆಯುಕ್ತರು ಮಾತನಾಡೋದೇ ಇಲ್ಲ. ಇನ್ನು ಬೇರೆಯವರ ಮಾತು ಕೇಳಿ ಪೊಲೀಸರು ನಮ್ಮ ಬೆಂಬಲಿಗರನ್ನ ಬಂಧಿಸ್ತಾ ಇದ್ದಾರೆ. ಇನ್ನು ಗಣೇಶ ಹಬ್ಬದ ಸಂದರ್ಭದಲ್ಲಿ ಡಿಜೆ ಡೆಸಿಬಲ್ ಬಗ್ಗೆ ಗೃಹ ಮಂತ್ರಿಗಳು ಮಾತನಾಡ್ತಾರೆ. ಆದರೆ ಬೇರೆಯವರು 4 ದಿಕ್ಕಿಗೆ ವರ್ಷಾನುಗಂಟಲೆ ಧ್ವನಿವರ್ಧಕ ಹಚ್ಚಿದ್ರೆ ಗೃಹ ಮಂತ್ರಿಗಳಿಗೆ ಯಾವುದೇ ಸಮಸ್ಯೆ ಆಗೋದಿಲ್ವಾ ಅಂತ ಶಿವಸೇನೆ ರಾಜ್ಯಾಧ್ಯಕ್ಷರಾದ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಯವರು ಗೃಹ ಮಂತ್ರಿಗಳು ಮತ್ತು ಪೊಲೀಸ್ ಇಲಾಖೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನ ಫುಟ್ಪಾತ್ ಅತಿಕ್ರಮಣದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಧ್ವನಿವರ್ಧಕದ ಬಗ್ಗೆ ಮಾತನಾಡಿದ ಅವರು, ಅನ್ಯ ಕೋಮಿನವರು ವರ್ಷಾನುಗಟ್ಟಲೆ ಧ್ವನಿವರ್ಧಕಗಳನ್ನು ಬಳಸುವುದು ಗೃಹ ಮಂತ್ರಿಗಳಿಗೆ ಕಾಣುವುದಿಲ್ಲವೇ? ಚಿಕ್ಕಮಗಳೂರಿನಲ್ಲಿ ಟಿಪ್ಪು 40 ಅಡಿ ಫ್ಲೆಕ್ಸ್ ಹಾಕಿದ್ದಲ್ಲದೆ ಪಾಕಿಸ್ತಾನದ ಹಾಡು ಹಾಕಿ ಉದ್ದಟತನ ಮೆರೆದಿದ್ದಾರೆ. ಇದರ ಬಗ್ಗೆ ಮಾತನಾಡಲಿ ಎಂದು ತಿಳಿಸಿದರು. ಅಲ್ಲದೆ ನಮ್ಮ ಬೆಂಬಲಿಗರಿಗೆ ಬಂಧಿಸೋಕೆ ಬೇರೆಯವರ ಮಾತು ಕೇಳಿ ಪೊಲೀಸರು ಅವರು ಹೋಗುತ್ತಾರೆ ಎಂದರೆ ಇದೆಂಥ ಕಾನೂನು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಿಂದೂಗಳಿಗೊಂದು ಮುಸಲ್ಮಾನರಿಗೊಂದು ಕಾನೂನು ಇವತ್ತು ಎದ್ದು ಕಾಣ್ತಾ ಇದೆ. ಕಳೆದ ತಿಂಗಳು ಮಹಾನಗರ ಪಾಲಿಕೆ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ಫುಟ್ಪಾತ್ ಕಾರ್ಯಾಚರಣೆಯನ್ನು ಮಾಡಿದರು. ಅತಿ ಹೆಚ್ಚು ಹಿಂದೂಗಳಿರುವಂತಹ ವ್ಯಾಪಾರ ಮಾಡುವಂತಹ ಮಳಿಗೆಗಳನ್ನು ತೆರವುಗೊಳಿಸಿದರು. ಆದರೆ ಇಲ್ಲಿ ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೇನೆ, ಕಲಬುರಗಿಯ ಸೂಪರ್ ಮಾರ್ಕೆಟ್ನಲ್ಲಿ ಫುಟ್ಪಾತ್ ಕಾಣ್ತಾ ಇಲ್ಲ, ರಸ್ತೆನೂ ಇಲ್ಲ, ಕಾಲಿಡಕ್ಕೂ ಕೂಡ ಸಾರ್ವಜನಿಕರು ಪರದಾಡಬೇಕಾಗಿದೆ. ಹೆಲ್ಮೆಟ್ ಇಲ್ಲ, ಕಾನೂನು ಮತ್ತು ನೋ ಪಾರ್ಕಿಂಗ್ನಲ್ಲಿ ಇವರು ವೆಹಿಕಲ್ ನಿಲ್ಲಿಸಿದ್ದಾರೆ ಅಂತ ಹೇಳಿ ದಂಡ ಹಾಕುವ ಟ್ರಾಫಿಕ್ ಪೊಲೀಸರು, ಇಲ್ಲಿಯ ಪೊಲೀಸ್ ಕಮಿಷನರು ರಸ್ತೆನೇ ಬಂದ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದಾರಲ್ಲ, ಇವ್ರ ಮೇಲೆ ಯಾಕೆ ನೀವು ಕ್ರಮ ತಗೊಳ್ತಿಲ್ಲ? ಇದಲ್ಲದೆ ರಸ್ತೆ ಮೇಲೇ ಅನಧಿಕೃತ ಕಬ್ಬಿಣದ ಪೋಲ್ಗಳು ಹಾಕಿ ಬ್ಯಾರಿಕೇಡ್ ನಿರ್ಮಾಣ ಮಾಡಿ ಅವುಗಳಿಗೆ ಹೂವಿನ ಮಾಲೆಗಳನ್ನು ಹಾಕಿದ್ದಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ನಿನ್ನೆ ಪಥಸಂಚಲನ ಆಯಿತು ಪೊಲೀಸ್ ಇಲಾಖೆ ಇಂದ. ಅದರ ಎದುರುಗಡೆನೆ ಪೊಲೀಸ್ ಕಮಿಷನರ್, ಡೆಪ್ಟಿ ಕಮಿಷನರ್, ACP, DCPಗಳೆಲ್ಲರೂ ಕೂಡ ಪಥಸಂಚಲನ ಮಾಡಿದರು. ಆ ಅತಿಕ್ರಮಣದ ಬಗ್ಗೆ ಸ್ವಲ್ಪ ಕೂಡ ನಿಗಾ ವಹಿಸಲಿಲ್ಲ. ಇಲ್ಲಿದೆ ನೋಡಿ, ತಾವು ನೋಡ್ಬೋದು, ಲೆಫ್ಟ್ ಸೈಡು BO ಆಫೀಸ್ ಇದೆ. ಆ BO ಆಫೀಸರ್ ಕೂಡ ತನ್ನ ಕಚೇರಿ ಒಳಗಡೆ ಹೋಗಬೇಕಾದ್ರೆ ಅವರಿಗೆ ಕೂಡ ಅಲ್ಲಿ ರಸ್ತೆ ಇಲ್ಲ. ಈ ರೀತಿ ಕಂಬ ಹಾಕಲಿಕ್ಕೆ ಯಾರ್ರಿ ಪರ್ಮಿಷನ್ ಕೊಟ್ಟಿದ್ದು ಇವರಿಗೆ? ತಮ್ಮ ವಿರೋಧಿಗಳ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ಮಹಾನಗರ ಪಾಲಿಕೆಯವರು ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಕೂಡಲೇ ಪಾಲಿಕೆಯವರು, ಪೊಲೀಸ್ ಇಲಾಖೆಯವರು ಇದನ್ನು ತೆರವುಗೊಳಿಸಬೇಕು ಅಂತ ನಮ್ಮ ಶಿವಸೇನಾ ಪಕ್ಷದಿಂದ ಆಗ್ರಹ ಇದೆ. ಇತ್ತೀಚೆಗೆ ನಮ್ಮ ಪಕ್ಷದ ಬೆಂಬಲಿಗ ಮೇಲೆ ಮತ್ತು ಹೋರಾಟಗಾರರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ವಾಹನದಲ್ಲಿ ಹೋಗಬೇಕಾದ್ರೆ ಅಡ್ಡಗಟ್ತಾರೆ, ಅವಾಜ್ ಶಬ್ದದಿಂದ ನಿಂದಿಸ್ತಾರೆ, ಹೆದರಿಸ್ತಾರೆ, ವಾಪಸ್ ಹೋಗಿ ಅಟ್ರಾಸಿಟಿ ಕೇಸ್ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಆದಂತಹ ಅಟ್ರಾಸಿಟಿಗೆ IO
ಇಲ್ಲಿಯ DCRE ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿ IO ಆಗಬೇಕು. ಇದನ್ನು ಬಿಟ್ಟು ಕಲಬುರಗಿಯಲ್ಲಿ ದಾಖಲಾದಂತಹ ಅಟ್ರಾಸಿಟಿ ಪ್ರಕರಣದ ಇನ್ವೆಸ್ಟಿಗೇಷನ್ ಆಫೀಸರ್ ಬೀದರ್ DCRE ಪೊಲೀಸ್ ಅಧಿಕಾರಿ ವಿಚಾರಣೆ ಮಾಡಬೇಕು ಇಲ್ಲಿಯ ಆರೋಪಿಗೆ. ನೋಡಿ, ಆ IO ಆಗಲಿಕ್ಕೆ ಯಾದಗಿರಿ ಪೊಲೀಸ್ ಅಧಿಕಾರಿಗಳಿಗೆ ಕೇಳ್ಕೊಂಡಿದ್ದಾರೆ, ಏನು ನೀನು ಇನ್ವೆಸ್ಟಿಗೇಷನ್ ಮಾಡಬೇಕು, ಹಿರೇಮಠನನ್ನು ಅರೆಸ್ಟ್ ಮಾಡಬೇಕು. ಅವರು ಆಗೋದಿಲ್ಲ ಅಂದರು. ಮತ್ತು ಇಲ್ಲಿ 2-3 ಕೇಳಿದರೆ ಅವರಿಗೂ ಆಗೋದಿಲ್ಲ ಅಂದರು. ಕೊನೆಗೆ ಹೋಗಿ ಅಮಾಯಕ ಒಬ್ಬ ಅಡ್ಯಪ್ಪ ಅನ್ನುವಂಥ CPIಗೆ IO ಆಫೀಸರ್ ಮಾಡಿ ಅವ್ರನ್ನ ಕರೆಸಿ ಅವ್ರ ಸಮ್ಮುಖದೊಳಗೆ ನಮ್ಮ ಹಿರೇಮಠ ಸಾಮಾಜಿಕ ಕಾರ್ಯಕರ್ತರನ್ನು ಅರೆಸ್ಟ್ ಮಾಡಿ ಕಳಿಸ್ತಾರೆ. ಇದಕ್ಕೆ ಶಿಫಾರಸು ಮಾಡಿದವರು ಯಾರು ಅಂತ ಕೇಳಿದರೆ ತೆಗ್ಗಳ್ಳಿ ಅನ್ನುವಂತಹ ಒಬ್ಬ ವ್ಯಕ್ತಿ ಆದೇಶ ಮಾಡಿರುವ ಕಾರಣಕ್ಕಾಗಿ ಈ ರೀತಿಯ ಅಧಿಕಾರಿಗಳ ದುರುಪಯೋಗ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇನ್ನು ಗೃಹ ಮಂತ್ರಿಗಳು ಇಲ್ಲ, ತೆಗ್ಗಳ್ಳಿನೇ ಅಲ್ಲ, ಅದಕ್ಕೆಲ್ಲ ಕಾನೂನು ತೊಡಕಿದ್ದಾವೆ. ಹೀಗಾಗಿ ನಾನು ಅದನ್ನೇ ಹೇಳಿದ್ದೇನೆ. ತೆಗ್ಗಳ್ಳಿ ಅವರು ಈ ಹೋಮ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಇವರ ಕಾರ್ಯಾಚರಣೆ ಮೇರೆಗೆ ಇಲ್ಲಿ ನಮ್ಮ ಕಲಬುರಗಿಯಲ್ಲಿ ಪೊಲೀಸ್ ಅಧಿಕಾರಿಗಳು ಗೊಂಬೆಗಳ ಥರ ಆಟ ಆಡ್ತಾ ಇದ್ದಾರೆ. ಅವರು ಗೊಂಬೆಗಳ ಥರ ಆಡಿಸ್ತಾ ಇದ್ದಾರೆ. ಮೊನ್ನೆ ನಮ್ಮ ಕಲಬುರಗಿ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಡಿಸಿಬಲ್ ಬಗ್ಗೆ, ಗಣೇಶ ಮೆರವಣಿಗೆ ಡಿಸಿಬಲ್ ಬಗ್ಗೆ ಮಾತಾಡಿದ್ರು. ನಾನು ಹೇಳ್ತೀನಿ, ಬರೀ ಗಣೇಶ ಹಬ್ಬದ ಡಿಸಿಬಲ್ ಬಗ್ಗೆ ಮಾತಾಡಬೇಡಿ. ಸುಪ್ರೀಂ ಕೋರ್ಟ್ ತೀರ್ಪನ್ನು ಆಧಾರ ಇಟ್ಕೊಂಡು ನಮ್ಮ ಸಚಿವರು ಹೇಳ್ತಾ ಇದ್ದರು, ಸುಪ್ರೀಂ ಕೋರ್ಟಿನ ನಿಯಮದ ಅಡಿಯಲ್ಲಿಯೇ ಮಸೀದಿಗಳ ಧ್ವನಿವರ್ಧಕ ಬರುತ್ತೆ. DJ ಗಣೇಶ ಹಬ್ಬದ 8-10 ದಿನದಲ್ಲಿ ಬಂದು ಮುಗಿದು ಹೋಗುತ್ತೆ. ಆದರೆ ವರ್ಷವಿಡೀ 24/7 ಡಿಸಿಬಲ್ಲೇ ಅನ್ವಯ ಇಲ್ಲ ಈ ಮಸೀದಿ ಬುಂಗಾಗಳಿಗೆ. 1 ಮೈಕ್, 1 ಎಂಪ್ಲಿ, 1 ಸ್ಪೀಕರ್. ಅದು ಪರವಾನಗಿ ಕೊಡಬೇಕಾದ್ರೇ ಷರತ್ತುಗಳನ್ನು ವಿಧಿಸಿಕೊಟ್ಟಿರ್ತಾರೆ. ಇವರು ದಶದಿಕ್ಕುಗಳಲ್ಲಿ ಬುಂಗಾಗಳನ್ನು ಅಳವಡಿಸಿ ಸುಪ್ರೀಂ ಕೋರ್ಟ್ ನಿಯಮ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸಚಿವರು ಈ ಮಸೀದಿಯ ಸೌಂಡ್ ಸಿಸ್ಟಮ್ ಡೆಸಿಬಲ್ ಕುರಿತಾಗಿಯೂ ಕೂಡ ಹೇಳಿಕೆಯನ್ನು ಕೊಡಬೇಕು, ಇದನ್ನು ಕಂಟ್ರೋಲ್ ಮಾಡಬೇಕು. ಯಾಕೆ ತಾಕತ್ತಿಲ್ವಾ ನಿಮಗೆ? ಇಲ್ಲಿಯ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪವರ್ ಇಲ್ವಾ? ಈ ರೀತಿ ರಸ್ತೆಯಲ್ಲೆಲ್ಲ ಜನರಿಗೆ ಅಡ್ಡಾಡಕ್ಕೆ ಬಿಡೋಂಗಿಲ್ಲ. ಹಬ್ಬ ಹರಿದಿನ ಬಂದರೆ ಅಂತೂ ಆ ಕಡೆ ಹೋಗೋಂಗೇ ಇಲ್ಲ. ಇದು ಯಾಕೆ ಪರಿಸ್ಥಿತಿ ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ? ಆ ಕ್ಷೇತ್ರ ಶಾಸಕ, ದಕ್ಷಿಣ ಶಾಸಕ ಅಲ್ಲಂಪ್ರಭು ಪಾಟೀಲ್ರಿಗೆ ಬರ್ತದೆ. ಇವತ್ತು ನೋಡ್ಬೇಕು, ಪ್ರೆಸ್ ಮೀಟಿಗೆ 30 ಜನ ಬಂದಿದ್ದಾರೆ. ಇದೇ 30 ಜನ ಹೋಗಿ ಅಲ್ಲಿ ಪರಿಶೀಲನೆ ಮಾಡಬೇಕಲ್ಲ, ಸಾರ್ವಜನಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ. ಮಹಾನಗರ ಪಾಲಿಕೆಯ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ರಿಟ್ ಹಾಕಿದ್ವಿ. ಆ ಹೈಕೋರ್ಟಿಗೆ ಇವರು ತಪ್ಪು ಮಾಹಿತಿ ಕೊಟ್ಟರು. ಅರ್ಜಿದಾರರು ಏನು ಆರೋಪ ಮಾಡಿದ್ದಾರೆ ಅದೆಲ್ಲ ಸುಳ್ಳು ಅಂಥೇಳಿ. ರಸ್ತೆ ಒತ್ತುವರಿಯಾಗಿಲ್ಲ, ಫುಟ್ಪಾತ್ ಒತ್ತುವರಿಯಾಗಿಲ್ಲ, ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಪಾಲಿಕೆಯವರು. ಮತ್ತು ಇದೇ 29ಕ್ಕೆ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರರ ಚುನಾವಣೆ ನಿಗದಿಯಾಗಿದೆ. ಅದು ನಡೆಸಲೇಬೇಕು. ನಡೆಸದೇ ಹೋದರೆ ನಾವು 29ನೇ ತಾರೀಕು ಅದೇ ಮಹಾನಗರ ಪಾಲಿಕೆಯ ಎದುರುಗಡೆ ಉಗ್ರವಾದಂತಹ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆಡಳಿತನೇ ನಿಮಗೆ ಬೇಕಾದ ಹಾಗೆ ತೀರಿಸ್ಕೊಳ್ತೀರಿ, ಉಪಯೋಗಿಸ್ಕೊಳ್ತೀರಿ ಅಂದರೆ
ಈ ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಎಲ್ಲಿದೆ ಸರ್ ಬೆಲೆ? ಇದು ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತಾ, ಮತ್ತು ಯಾರು ಈ ಚಿಕ್ಕಮಗಳೂರಿನಲ್ಲಿ 40 ಅಡಿ ಟಿಪ್ಪು ಸುಲ್ತಾನ್ ಕಟ್ಔಟ್ ಹಾಕಿಬಿಟ್ಟು ಪಾಕಿಸ್ತಾನದ ಪರ ಹಾಡು, ಇದು ನಮ್ಮ ಗೃಹ ಸಚಿವರಿಗೆ ಕೇಳಿಲ್ವೇ? ಬರೀ ಡಿ ಜೆ ಬಗ್ಗೆ ಮಾತಾಡ್ತಾರೆ. ಹೋಗ್ರಿ ಅಲ್ಲಿಗೆ, ಆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಗೃಹ ಸಚಿವರಾಗಿ. ದೇಶದ್ರೋಹದ ಹಾಡುಗಳನ್ನು ಹಾಕಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ದೇಶಭಕ್ತಿ ಸೃಷ್ಟಿಸುವಂತಹ RSS ವಿರುದ್ಧ ಮಾತಾಡುವವರು ಪಾಕಿಸ್ತಾನದ ಹಾಡನ್ನು ಹಾಕಿದವರ ವಿರುದ್ಧನೂ ಕೂಡ ಬಾಯಿ ತೆರೀಲಿ. ಯಾಕೆ ಇವರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಅಂಥವ್ರು? ಇದು ಈ ಪ್ರಕರಣ NIA ಒಪ್ಪಿಸ್ಬೇಕು. ಏನು ನಂಟಿದೆ ಪಾಕಿಸ್ತಾನ ಸೈನಿಕರಿಗೆ ಬೆಂಬಲಿಸಿ ಹಾಡುವಂಥದ್ದು? ಅಂಥವ್ರನ್ನ ಒದ್ದು ಒಳಗಾಕಿ ಅಂತ ಹೇಳುವ ತಾಕತ್ತು ನಮ್ಮ ಗೃಹ ಸಚಿವರು ಬೆಳೆಸ್ಕೊಳ್ಬೇಕು. ನಿಮ್ಮ ಆಕ್ರೋಶ, ನಿಮ್ಮ ದ್ವೇಷ ಬರೀ ಕೇಸರಿ ಶಾಲ್ ಹಾಕ್ಕೊಂಡವ್ರ ಮೇಲೆ ಬೇಡ, ಪಾಕಿಸ್ತಾನ ಏಜೆಂಟ್ರ ಮೇಲೂ ಕೂಡ ನಿಮ್ಮ ಆಕ್ರೋಶ ವ್ಯಕ್ತಪಡಿಸಿ.